ಜೈ ಹಿಂದಾಲ್. ಸೊ ಮೊನ್ನೆನ ಕ್ಲಾಸ್ ಒಳಗಡೆ ನಿಮ್ಗೆ ಇದನ್ನ 4 ಪ್ರಶ್ನೆಗಳನ್ನ ಕೊಟ್ಟಿದ್ದೆ ನಾನು. ಇದನ್ನ ಬಿಡಿಸಿ ಹೇಳ್ರಿ ಅಂತ ಹೇಳಿಕಿಸಿಂದ ಇವ ಯಾವ ಥರ ಬಂದೈತಿ ಅಂತ ಹೇಳಿಕಿಸಿಂದ ನಾವು ತಿಳ್ಕೊಬೇಕಲ್ಲ. ಅದನ್ನ ತಿಳ್ಕೊಬೇಕಂದ್ರೆ ನಾವು ಏನೈತಿ ಮೊದಲ ವ್ಯತ್ಯಾಸಗಳು ನೋಡ್ಕೋಬೇಕು. ಯಾವ ಥರ ವ್ಯತ್ಯಾಸ ಐತಿ ಏನಂತ ಮೊದಲ ಕ್ಲಿಯರ್ ಆಗಿ ತಿಳ್ಕೊಂಡಾಗ ಮಾತ್ರ ಮುಂದಿನ ಅಂಕಿ ಯಾವ್ದು ಬರ್ಬೋದು ಅಂತ ಥಿಂಕ್ ಮಾಡ್ಬೋದು. ಓಕೆ, ಇದನ್ನೆಲ್ಲಾನು ಬಿಡಿಸಿ ಹೇಳ್ತೀನಿ. ನೆಕ್ಸ್ಟ್ ಹಂಗ ಏನತ್ತಿಲ್ಲ, ಹಳೆಯ ಪ್ರಶ್ನೆ ಪತ್ರಿಕೆ ಒಳಗಿರ್ತಕ್ಕಂತಹ ಪ್ರಶ್ನೆಗಳಿವ ಇದ್ರ ಜೊತೆಗೆ ಅಂತ ಮತ್ತೊಂದಿಷ್ಟು ಒಂದೆರಡು ಪ್ರಶ್ನೆಗಳನ್ನ ಬಿಡಿಸಿ ಈ ಟಾಪಿಕ್ ಅನ್ನ ಸರಣಿಗಳದ ಎಂಡ್ ಮಾಡೋಣ. ನೆಕ್ಸ್ಟ್ ಏನೈತಿ ಸಮ್ಯತೆಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಮಾಡಕತ್ತಿರೋ ಕ್ಲಾಸ್ಗಳು ನಿಮ್ಗೆ ಯೂಸ್ ಆಗ್ತಿದ್ರೆ ಹಂಗೆ ಕಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಒಂದು ಸ್ವಲ್ಪ ಮಾಡ್ರಿಲ್ಲ. ಸೊ ನೀವು ಹಂಗೆಲ್ಲ ಸಬ್ಸ್ಕ್ರೈಬ್ ಆಯಿತು ಲೈಕ್ ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನಷ್ಟು ಉತ್ಸಾಹ ಹೆಚ್ಚಾಗತ್ತೆ ಮತ್ತು ಬೇರೆ ಬೇರೆ ಟಾಪಿಕ್ ಬಗ್ಗೆ ಹೆಚ್ಚಾಗಿ ನಾವು ಕಲ್ತನ ನಿಮಗೆ ಹೇಳಬೇಕಾಗತ್ತೆ. ಯಾವುದೂ ಕೂಡ ಕಲಿಲ್ದ ಏನು ಹೇಳಕ್ಕೆ ಸಾಧ್ಯ ಇರಲ್ಲ. ಆ ಕಾರಣಕ್ಕಾಗಿ ಓಕೆ, ಸೊ ಇರಲಿ ನೋಡ್ಕೊಳ್ರಿ. ಈ ಪ್ರಶ್ನೆ ಯಾವ ಥರ ಬಂದೈತಿ ನೋಡ್ಕೋಬೇಕು. ಸೊ ಈ ವ್ಯತ್ಯಾಸಗಳನ್ನ ನೋಡ್ಕೋಬೇಕಂದಾಗ ಸೊ ವ್ಯತ್ಯಾಸಗಳ ಯಾವ ರೀತಿ ಬಂದಾವ ಅದನ್ನ ಮೇನ ನೋಡ್ಕೋಬೇಕಲ್ಲ. ಫಸ್ಟಿಗೆ ಏನೈತಿ ವ್ಯತ್ಯಾಸ 1 ಮತ್ತು 2. ಸೊ 1 ಮತ್ತು 2ಗೆ ಏನು ಸಂಬಂಧ ಐತಿ? 1 ಪ್ಲಸ್ ಮಾಡ್ಯಾನ. ಸೊ 1 ಪ್ಲಸ್ ಮಾಡಿ ಇದನ್ನ 2 ಇಟ್ಟಾನ, 2 ಇದ್ದಂಗೆ ಇಟ್ಟಾನತ್ತೀರಾ. ಸೊ ಹಂಗೆ 2 ಇಟ್ಟಂಗೆ ಇಟ್ರ ಇದು 4 ಆಯ್ತು. 2ಕ್ಕೆ 2 ಪ್ಲಸ್ ಮಾಡ್ರೆ 4 ಆಯ್ತು, ಪ್ಲಸ್ 4ಕ್ಕೆ 4 ಇಡಬೇಕಾಗಿತ್ತು. ಹಂಗಂದ್ರೆ ಇದು ಸರಿ ಅಂದ್ರೆ ವ್ಯತ್ಯಾಸ ಬೇರೆ ಐತೆ ಅಂದಂಗೆ ಆಯ್ತು. ಸೊ ವ್ಯತ್ಯಾಸ ನೋಡ್ಕೊಳ್ರಿ. ಅಂದ್ರೆ 1 ಅಂಕಿ ಬಿಟ್ಟು 2 ಅಂಕಿಗೆ ಸಂಬಂಧ ಐತಾ ಅದನ್ನ ನೋಡ್ಕೊಳ್ರಿ. ಸೊ 1ರಿಂದ 2ಕ್ಕೆ ಏನು ಮಾಡ್ಯಾನ್ರಿ? ಪ್ಲಸ್ 1 ಮಾಡ್ಯಾನ. ಓಕೆ, ಹಂಗಂದ್ರೆ ಇದರಿಂದ ಮತ್ತೆ ವ್ಯತ್ಯಾಸ ನೋಡ್ಕೋಬೇಕು. 2ರಿಂದ 3ಕ್ಕೆ ಎಷ್ಟು ವ್ಯತ್ಯಾಸ ಐತ್ರಿ? ಸೊ 2ರಿಂದ 3ಕ್ಕೆ ಎಷ್ಟು ವ್ಯತ್ಯಾಸ ಐತಿ? 2. ಅಂದ್ರೆ ಎಷ್ಟು ಮಾಡ್ಯಾನು? 1. ಇದಕ್ಕೂ ಕೂಡ 1 ಪ್ಲಸ್ ಮಾಡ್ಯಾನ. ತಿಳಿತಾ? 3ರಿಂದ 4ಕ್ಕೆ ಇದಕ್ಕೂ ಕೂಡ ಪ್ಲಸ್ 1 ಮಾಡ್ಯಾನ. ಅಂದ್ರೆ 1 2 3 4 ಆನ್ಸರ್ ಏನು ಬರುತ್ತೆ? 5 ಬರ್ತಿತ್ತ ಅರ್ಥ. ಓಕೆ, ಸೊ 5 ಇದು ಒಂದು ಆಯ್ತಾ. ಇದಕ್ಕೆ ಆಪ್ಷನ್ ಕೊಡ್ಬೇಕಾಗಿತ್ತು, ನಾನು ಆಪ್ಷನ್ ಕೊಟ್ಟಿಲ್ಲ. ಅಂದ್ ಬಳಕ ಇದು ನೋಡ್ರಿ. ನೆಕ್ಸ್ಟ್ 2ನೇ ವ್ಯತ್ಯಾಸ ಏನೈತ್ರಿ? ಸೊ ಇಲ್ಲ ಐತಿ ನೋಡ್ರಿ. 2ರಿಂದ ಇದು ವ್ಯತ್ಯಾಸ ಏನೈತಿ? ಇದು 2 ಐತಾ. ಸೊ 2ರಿಂದ 4ಕ್ಕೆ ಯಾವ ಥರ ವ್ಯತ್ಯಾಸ ಐತಿ? ಪ್ಲಸ್ 2 ಮಾಡ್ಯಾನ. ಸೊ 2. 4ರಿಂದ 6ಕ್ಕೆ ಇದಕ್ಕೂ ಕೂಡ ಪ್ಲಸ್ 2 ಮಾಡ್ಯಾನು. ಮತ್ತು ಅದೇ ಥರ ಆಗೈತಿ 6ರಿಂದ 8ಕ್ಕೆ 2 ಮಾಡ್ಯಾನು. ಸೊ ಅಂದ್ರೆ ಸಮ ಸಂಖ್ಯೆಗಳ ಸರಣಿ ಅಂತಲೂ ತಿಳ್ಕೊಬೋದು ಅಥವಾ ಪ್ಲಸ್ 2 ಅಂತೇಶನು ತಿಳ್ಕೊಬೋದು. ಇದನ್ನು ಅಂದ್ರೆ ಸಮ ಸಂಖ್ಯೆಗಳ ಸರಣಿ ಅಂತ ಮಾಡಿದಾಗ ಈ ಥರ ಬರುತ್ತೆ. ಅಂದ್ರೆ ಆನ್ಸರ್ ಯಾವ ಬರುತ್ತೆ? 5.10. ಸೊ 5,10 ಅಂತ ಬರ್ಬೋದು. ಸೊ 1ನ್ನ ಕೇಳ್ಬೋದು. 1 ಕೊಟ್ಟಿದ್ರು ಆ ಥರನೂ ಬಿಡಿಸ್ಕೋಬೇಕಾಗತ್ತೆ. 2ನ್ನ ಕೇಳಿದಾಗ ಆಪ್ಷನ್ದೊಳಗೆ ಯಾವ ಥರ ಇರುತ್ತೆ ಅದನ್ನು ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ಹಂಗಂದ ಬಳಕ ಇದಕ್ಕೆ ವ್ಯತ್ಯಾಸಗಳು ನೋಡ್ಕೊಳ್ರಿ. 4, 7, 12 ಇದಕ್ಕೆ ಯಾವ ಥರ ವ್ಯತ್ಯಾಸ ಐತಿ ಅಂತೇಶಿಂದ ಮೊದಲು ವ್ಯತ್ಯಾಸ ತೆಗಿಬೇಕು. ಒಂದಕ್ಕೊಂದು ಎಷ್ಟು ಸಂಖ್ಯೆಗಳ ವ್ಯತ್ಯಾಸ ಐತಿ ಅದನ್ನು ನೋಡ್ಕೊಂಡಾಗ ಮಾತ್ರ ನಾವು ಮುಂದಿನ ಆನ್ಸರ್ನ ಮಾಡ್ಬೋದು. ಸೊ 4 ಐತಿ, 4ರಿಂದ 7 ಹೆಂಗೆ ಬಂದೈತಿ? 5, 6, 7 ಅಂದ್ರೆ ಪ್ಲಸ್ 3. ಓಕೆ, 7ರಿಂದ ಇದಕ್ಕೆ ಎಷ್ಟು ಐತ್ರಿ? 7, 8, 9, 10, 11, 12 ಅಂದ್ರೆ 5 ವ್ಯತ್ಯಾಸ ಐತಿ. ಸೊ ಈಗ ನೋಡ್ರಿ 3 3 2 6 ಕುಡ್ಸ್ಯಾನ ತಂದ್ಕೊಂಡ್ರೆ 13 ಆಗಬೇಕಾಗಿತ್ತು. ಅಂದ್ರೆ 3, 6, 9 ಅಂದ್ರೆ 3ರ ಮಗ್ಗಿಲ್ಲೇ ಕುಡ್ಸಿಲ್ಲ. ಸೊ ಅಂದಾಗ ಏನೈತಿ? ಸೊ 5 ಕುಡ್ಸ್ಯಾನ ಅಂದ ಬಳಕ ಇನ್ನು ಮುಂದೆ ನೆಕ್ಸ್ಟ್ ಏನು ಥಿಂಕ್ ಮಾಡ್ಬೇಕಂದ್ರೆ 7 ಕುಡ್ಸ್ಯಾನ ನೋಡ್ಬೇಕ್ರಿ. ಸೊ 7 ಕುಡಿಸಿ ನೋಡ್ರಿ. 12ಕ್ಕೆ 7 ಕುಡಿಸಿರಟಾಕೈತಿ 13, 14, 15, 16, 17, 18, 19. ಸೊ ಓಕೆ, ಅಂದ್ರೆ ಪ್ಲಸ್ 7 ಕುಡ್ಸ್ಯಾನ. ನಾನು ಇದನ್ನ ಏನೈತಿ 9 ಮಾಡಿದೆ ಅಂದ್ರೆ 29 ಆಗೈತಿ. ನಿಮಗೆ ಕೊಟ್ಟಾಗ ಏನೈತಿ 29ಕ್ಕೆ ಬರ್ದೈತಿ. ಅದನ್ನ ಸೊ ತಪ್ಪಾಗೈತಿ, ಅದು 28 ಬರಬೇಕಿತ್ತು. ಓಕೆ, ಅದನ್ನ ನೋಡ್ಕೊಳ್ರಿ. ಸೊ ಪ್ಲಸ್ 7 ಇದ್ದ ನಂತರ 9 ಐತೆ ನೋಡ್ರಿ. 9ರಿಂದ 10, 11, 12, 13, 14, 15, 16, 17, 18. 9 ಕುಡಿಸಿದಾಗ 18 ಅಂದಾಗ ಸೊ ಇಲ್ಲಿ ನೋಡ್ಕೋಬೇಕ್ರಿ ವ್ಯತ್ಯಾಸ ಯಾವ ಥರ ಐತಿ? 3 ಐತಿ, 5 ಐತಿ, 7 ಐತಿ, 9 ಐತಿ ಅಂದ್ರೆ 11 ಆತ. 11 ಅಂದ್ರೆ ಏನ? ಬೆಸ ಸಂಖ್ಯೆಗಳ ಸರಣಿಯನ್ನ ಪ್ಲಸ್ ಮಾಡ್ಕೊಂತ ಹೋದಾಗ ಸೊ ಇದ್ರ ಆನ್ಸರ್ ನಮ್ಗೆ ಬರ್ತೈತಿ. 11ನ್ನ ಪ್ಲಸ್ ಮಾಡೇನ್ರಿ ಅಂದಾಗ 39 ಆಯ್ತು. ಸೊ 39ಕ್ಕೆ 11ನ್ನ ಕುಡಿಸಿದ್ರಿ ಅಂತಂದ್ರೆ ಎಷ್ಟು ಆಕೈತ್ರಿ? 50 ಆಗುತ್ತೆ. ಆನ್ಸರ್ 50. ತಿಳಿತು? ಸೊ ನೆಕ್ಸ್ಟ್ ಒನ್ ಇದು 40 ಐತಿ, ಇದು 40 ಐತಿ. ಸೊ 40 ಹೆಂಗೆ ಬತ್ರಿ? ಇದಕ್ಕೆ ಏನು ಕುಡ್ಸ್ಯಾನ ತೇಶನ್ ಥಿಂಕ್ ಮಾಡ್ಬೇಕಂತಂದ್ರೆ ಸೊ ಇದನ್ನ ಬಿಟ್ಟು ಕಿಶಿಂದ ಡೈರೆಕ್ಟ್ ಆಗಿ ಇದ್ರ ನಡಬಾರ್ಕಿರೋ ವ್ಯತ್ಯಾಸವನ್ನ ತೆಗಿಬೇಕಾಕೈತಿ. ಇದ್ರ ನಡಬಾರ್ಕಿರೋ ವ್ಯತ್ಯಾಸವನ್ನ ಹೆಂಗೆ ತೆಗಿಬೇಕಂತ ನೋಡ್ಕೋಬೇಕು ನಾವು. ಎಷ್ಟು ಐತ್ರಿ? 58 ಐತ್ರಿ ಅಂತ 58 ಹಿಡ್ಕೊಂಡ 76 ಹೆಂಗೆ ಬತ್ತು? ಸೊ 58 ಇದ್ದಿದ್ದ 76 ಹೆಂಗೆ ಬದೈತಿ ಅಂತ ಹೇಳ್ಕಿಸಿಂದ ಸೊ ಕೌಂಟನ್ನು ತೆಗಿಬೇಕ. ಇದಕ್ಕೆ
18 ಕೌಂಟ್ ಮಾಡ್ಯಾನ ನೋಡ್ರಿ, ಪ್ಲಸ್ 18. ಓಕೆ, ಸೊ ಇದಕ್ಕೆ ಕೌಂಟ್ ಮಾಡಿ ನೋಡ್ರಿ. ಸೊ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ? ಅದಕ್ಕೆ 18 ಆಯಿತು. 18 ಅಂದ್ರೆ ಇದು 24. ಮುಂದೆ ನೆಕ್ಸ್ಟ್ ರೀ, ಸೊ ಇದಕ್ಕೆ ಎಷ್ಟೈತಿ ವ್ಯತ್ಯಾಸ? 24 ನಂತರ 30 ವ್ಯತ್ಯಾಸ ಐತ್ರಿ. ಸೊ 30 ಐತೆ. ಸೊ ಅಂದಾಗ ಇದಕ್ಕೆ ಎಷ್ಟು ವ್ಯತ್ಯಾಸ ಬರುತ್ತೆ? ಸೊ ಅಂದ್ರೆ ವ್ಯತ್ಯಾಸ ನೋಡ್ರಿ, ಇಲ್ಲಿ ಯಾವ ಥರ ವ್ಯತ್ಯಾಸ ಐತಿ ತಿಳ್ಕೊಬೇಕು. 18 ಐತಿ, ಸೊ 24 ಐತಿ, 30 ಐತಿ. ಇವು ಎಲ್ಲಾನು ಸೇರಿ ಒಂದ ಮಗ್ಗೆ ಎಟ್ರ ಬರ್ತಾವ್ರಿ? ಯಾವ್ದ್ರ ಬರ್ತದ್ರಿ? ಸೊ ಇದಕ್ಕೆ ಏನು ಪ್ಲಸ್ ಮಾಡ್ಯಾನ್ರಿ? 0 ಐತಿ. ಅಂದಾಗ ಇಲ್ಲಿ ಏನು ಪ್ಲಸ್ ಮಾಡ್ಯಾನ ಅಂತ ನಾವು ಕಂಡು ಹಿಡಿಬೇಕು. ಇದನ್ನ ಕಂಡು ಹಿಡಿದಾಗ ಇದು ಕರೆಕ್ಟ್ ಬರ್ತೈತಿ ನೋಡ್ಬೇಕು. ಅಂದ್ರೆ ಇಲ್ಲಿ ಪ್ಲಸ್ 6 ಮಾಡ್ಯಾನ ಅಂತ ನೋಡಿದ್ರೆ, ಸೊ ಪ್ಲಸ್ 6 ಮಾಡ್ರೆ ಎಷ್ಟು ಬರ್ತೀರಿ? 46 ಅಂತ ಬರುತ್ತೆ ನೋಡ್ರಿ. ಸೊ 46 ಅಂತ ಬರುತ್ತೆ ಅಂತ ನೋಡ್ಕೊಳ್ರಿ. ಮೊದಲು 46 ಅಂತ ಬರುತ್ತೆ. 46 ಬಂದೈತಿ ಅಂದ ಬಳಕ ಸೊ ಇದಕ್ಕೆ 6 6 12. ಸೊ ಅಂದ್ರೆ ಇವು 6 ಮಗ್ಗ್ಯಾ ಬರ್ತಾವ್ರಿ. ಸೊ 6 ಮಗ್ಗ್ಯಾ ಬರ್ತಾವ ಅಂದ ಬಳಕ 6 2 ಎಷ್ಟು ರೀ? ಸೊ 8 5 58. ಇದು ಅಂದ್ರೆ ಇದಕ್ಕೆ 6 ಕೂಡಿಸಿದಾಗ 46 ಬರ್ತೈತಿ ರೀ ಆನ್ಸರ್. ಸೊ 46 ಆನ್ಸರ್ ಬಂದೈತಿ ಅಂದ ಬಳಕ ಅದಕ್ಕೆ ಮತ್ತೊಂದು ಲಿಂಕ್ ಐತೆ ಅಂತ ದೇಶದಿಂದ ನೋಡ್ಕೋಬೇಕಾಗತ್ತೆ. ಇದಕ್ಕೆ ಎಷ್ಟು? ಪ್ಲಸ್ 12 ಅಂದ್ರೆ ಇದಕ್ಕೆ ಬರೀ 6 ಕೂಡ್ಸ ಅಂತಂದು 6 1 6 6 10 6 3 18 6 4 24 6 5 30. ಅಂದ್ರೆ ಸೊ 6ನ ಮಗ್ಗಿಯನ್ನ ಕುಡ್ಸುತ್ತಾನ. ಫಸ್ಟಿಗೆ 0 ಇಟ್ಟಾನು, 6 ಮಗ್ಗಿಯನ್ನ ಕುಡ್ಸುತ್ತಾನ. ಇನ್ನು ನೋಡ್ರಿ, ಇದಕ್ಕೆ ವ್ಯತ್ಯಾಸನ ಕಂಡಿಡಿದಾಗ ಇದರ ಆನ್ಸರ್ ಇಲ್ಲಿ ಬರ್ತೈತಿ ನಮಗೆ. ಸೊ ಯಾವ ಥರ ವ್ಯತ್ಯಾಸ ಐತಿ ಅಂತ ದೇಶದಿಂದ ನೋಡ್ಕೋಬೇಕು. ಆ ವ್ಯತ್ಯಾಸವನ್ನು ನೋಡ್ಕೋಬೇಕಂದ್ರೆ ಒಂದಕ್ಕೊಂದು ಈಗ ಗೊತ್ತಿಲ್ಲ ನಮಗೆ, ದೊಡ್ಡ ಅಂಕಿ ಐತಿ ಅಂದ ಮ್ಯಾಗ ಏನೈತಿ ಕಳೆದ್ ನೋಡೋಣ್ರಿ. ಸೊ ಕಳೆದ್ ನೋಡೋಣ. ಈಗ 2369 ಮೈನಸ್ ಅಂದ್ರೆ ಪ್ಲಸ್ ಮಾಡಿದ ನೋಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಪ್ಲಸ್ ಎಷ್ಟು ಮಾಡೋದು ನಮಗೆ ಗೊತ್ತಿಲ್ಲ. ಅಂದ್ರೆ ಈ ಸಣ್ಣ ಸಂಖ್ಯೆ ಐತೆ, ಅಂದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನು ಕಳೆದಿವಿ ಅಂದ್ರೆ ಅದ್ರ ಆನ್ಸರ್ ಬರ್ತದೆ ಅಂದ ಬಳಿಕ ವ್ಯತ್ಯಾಸ ನಮ್ಗೆ ಗೊತ್ತಾಗತ್ತೆ. ಓಕೆ, 9 3 ಕಳೆದಾನು 6 ಬಂತು. 16 8 ಕಳೆದಾನು, ಸೊ ಇಲ್ಲೊಂದು ಇಡಬೇಕು ಶೇಷ. ಸೊ 8 ಬಂತು. ಇನ್ನು ಮುಂದೆ 13 5 ಕಳೆದ್ರೆ ಎಷ್ಟು ಬತ್ರಿ? 8 13. 8 ಬತ್ತ ಅಂದ್ರೆ ಶೇಷ 0 0. ಅಂದ್ರೆ ಎಷ್ಟು ಐತ್ರಿ ವ್ಯತ್ಯಾಸ ಇಲ್ಲಿ? ಸೊ ಮೈನಸ್ 886. ಅಂದ್ರೆ ಇದಕ್ಕೆ ಡೈರೆಕ್ಟ್ 886 ಪ್ಲಸ್ ಮಾಡಿ ಅಂತ ಅನ್ಕೊಳಂಗಿಲ್ರಿ. ಇನ್ನೊಂದು ಸಾರಿ ಏನೈತಿಲ್ಲ ಮತ್ತೊಂದು ಕನ್ಫರ್ಮ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಒಂದು ವ್ಯತ್ಯಾಸ ಅಂತ ತಕೊಂಡಾಗ ಕರೆಕ್ಟಾಗಿ ಗೊತ್ತಾಗಲ್ಲ. ಅದ ಪ್ರಕಾರ ಏನೈತಿಲ್ಲ ಇದ್ರ ವ್ಯತ್ಯಾಸನೂ ತೆಗಿಬೇಕಾಗತ್ತೆ. ಅಂದ್ರೆ ಮುಂದಿನ ಒಂದು ವ್ಯತ್ಯಾಸನ ತೆಗೆದಾಗ ಅಂತ ನಾವು ಇಲ್ಲಿ ಪ್ಲಸ್ ಮಾಡ್ಕೊಳಕ್ಕಾಗತ್ತೆ. ಸೊ ನೋಡ್ಕೊಡ್ರಿ, ಇಲ್ಲಿ ದೊಡ್ಡ ಅಂಕಿ ಎಷ್ಟೈತ್ರಿ? 5027 ಐತಿ. ಸೊ 4141 ಐತಿ. ಅದಕ್ಕೆ ವ್ಯತ್ಯಾಸ ತಕ್ಕೋರಿ. ಸೊ 7ರಾಗ 1 ತೆಗದ್ರ 6 ಉಳಿತು. ಸೊ 12 8 ಉಳಿತು. ಸೊ 10ರಾಗ 2 ತೆಗದ್ರ 8 ಉಳಿತು. 10 ಇಲ್ಲಿ ಬಂತಂದ್ರೆ ಇದು ಶೇಷ. ಸೊ 0 ಆಯ್ತು. ಅಂದಾಗ ಏನೈತಿಲ್ಲ, ಸೊ ಇಲ್ಲಿ ಕೂಡ ಏನ್ ಮಾಡ್ಯಾನಂದ್ರೆ ಸೊ ಪ್ಲಸ್ 8886 ಮಾಡ್ಯಾನ. ಸೊ ಇದಕ್ಕೂ ಕೂಡ ಪ್ಲಸ್ 886 ಮಾಡ್ಯಾನ ಅಂದಾಗ ಸೊ ಇಲ್ಲಿ ಬಂದಿರೋ ಇದಕ್ಕೆ ಇಲ್ಲಿ ಕ್ವಶನ್ ಮಾರ್ಕ್ ಐತೆ. ಸೊ ಇದಕ್ಕೆ ಏನು ಬರುತ್ತೆ ಅಂತ ದೇಶದಿಂದ ನೋಡ್ಕೊಳ್ರಿ. ಅಂದಾಗ ಏನೈತಿಲ್ಲ, ಸೊ 2369ಕ್ಕೆ 886 ಅಂತ ಮಾಡ್ರಿ. ಸೊ ಅಂದ್ರೆ 9 6 15. ಸೊ 15 ಅಂದ್ರೆ ಇದು ಎಷ್ಟು ಬಂತ್ರಿ? 8 9 6 ಎಷ್ಟೈತಿ ನೋಡ್ರಿ. ಇದು ಕೂಡ 15 ಆಯ್ತು. ಸೊ ನೆಕ್ಸ್ಟ್ ಏನೈತಿ? 8 ಇದು 9 10 11 12. ಸೊ 12 ಮುಂದೆ 3. ಸೊ 3 2 5 5. ಓಕೆ, ಸೊ ಆನ್ಸರ್ ಎಷ್ಟು ಬತ್ತಪ್ಪ ಅಂತಂದ್ರೆ 3255 ಇದು ಆನ್ಸರ್. ತಿಳಿತಾ? ಸೊ ಇದೇ ಥರ ಲೆಕ್ಕ ಬಿಡಿಸ್ಕೋದ. ಈ ಪ್ರಕಾರ ಅಂತಿ ಮತ್ತೆ ನೆಕ್ಸ್ಟ್ ನಿಮಗೆ ಲಾಸ್ಟಿಗೆ ಕೊಡ್ತೀನಿ ನಾನು. ಸೊ ಇನ್ನು ಕೋಡಿಂಗ್ ಒಳಗೆ ಕೆಲವೊಂದಿಷ್ಟು ಡೌಟ್ಗಳನ್ನ ಕಳಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇದನ್ನ ಏನು ಕಳಿಸ್ಯಾರ ಅದನ್ನ ಸ್ವಲ್ಪ ನೋಡ್ಕೊಳ್ರಿ. ಈ ಯಾವ ಥರ ಐತಂದ್ರೆ, ಈ ಕೆಳಗಿನ ಅಕ್ಷರ ಗುಂಪುಗಳ ಸರಣಿಯಲ್ಲಿ ಪೂರ್ಣಗೊಳಿಸಲು ಯಾವ ಅಕ್ಷರದ ಗುಂಪು ಪದಾರ್ಥ ಚಿಹ್ನೆಯನ್ನು ಬದಲಾಯಿಸುತ್ತದೆ? ಅಂದ್ರೆ ಇದು ಅಕ್ಷರ ಗುಂಪನ್ನು ನಾವು ಕೊಟ್ಟಾರಿವ್ರೆ. ಸೊ ಈ ಕೊಟ್ಟಿರ್ತಕ್ಕಂಥದ್ದು ಮೊದಲು ವ್ಯತ್ಯಾಸ ನೋಡ್ಕೋಬೇಕಪ್ಪ. ಸೊ ಈ ಅಕ್ಷರಕ್ಕೆ ಯಾವ ಥರ ವ್ಯತ್ಯಾಸ ಐತಿ, ಈ ಅಕ್ಷರಕ್ಕೆ ಮತ್ತು ಈ ಅಕ್ಷರಕ್ಕೆ ಯಾವ ಥರ ವ್ಯತ್ಯಾಸ ಐತಿ ಅಂದಾಗ ಮಾತ್ರ ನಾವು ಕಂಡಿಡಿಯಕ್ಕೆ ಸಾಧ್ಯ ಆಕತ್ತೆ. ಸೊ ಇವು ಐತಿ PWXYZ ಆದ ಕೂಡಲೇ ಯಾವ ಬರ್ತಿ? AB ಅಂದ್ರೆ 7 ಆಯ್ತು. ಸೊ ಪ್ಲಸ್ 7 ಮಾಡ್ಯಾನ ಅಂತ ಅನ್ಕೋಬೇಕ ಡೈರೆಕ್ಟ್ ಹಂಗೆ. ಸೊ ಇದರಿಂದ ಮತ್ತೆ ಇದಕ್ಕೆ ನೋಡ್ಕೋಬೇಕ್ರ ಐಗೆ ಅಂದಾಗ ಎಂತಿ BCDEFGH ಐ ಐತಿ EFGHIJK ಎಲ್ಲ IJKLMNOP ಅಂದ್ರೆ ಇದಕ್ಕೂ ಐಕ ಮತ್ತು ಪಿಗೆ ಸೊ ಪ್ಲಸ್ 7. ಸೊ ಎಲ್ಲದಕ್ಕೂ 7 ಐತೆ ಅಂದ ಬಳಕ ಪಿಗೆ 7 ಮಾಡಬೇಕು. QRSTUVW
ಓಕೆ. ಸೊ ಇಲ್ಲಿ ಏನು ಬರ್ತಿ ಫಸ್ಟ್ನೇ ನಮ್ಮ ಅಕ್ಷರ ಡಬ್ಲ್ಯೂ ಬರ್ತೈತಿ ಅಂತ. ಇದಕ್ಕೆ ಎಚ್ ಕ ಮತ್ತು ಡಿ ಕ ಯಾವ ಥರ ಸಂಬಂಧ ಐತ್ರಿ? ಸೊ ಎಚ್ ಮುಂದೈತಿ ಅಂತ ಡಿ ಏನೈತಿ ಹಿಂದ್ಗಡೆ ಐತಿ. ಸೊ ಅಂದಾಗ ಏನೈತಿಲ್ಲ ಹಿಂದ್ಗಡೆ ಹೋಗ್ಬೇಕು. ಆ ಟೈಮ್ದಾಗ ಏನು ಮಾಡೋದು, ಡಿ ದಿಂತ್ರ ಎಚ್ ಕೆ ಯಾವ ತಂಬರ್ ನೋಡ್ಕೊಳ್ರಿ. ಡಿ ಸಿ ಡಿ ಐತಿ ಇ ಎಫ್ ಜಿ ಎಚ್. ಸೊ ಅಂದ್ರೆ ಏನು ಮಾಡ್ಯಾನ್ರಿ, ಇಲ್ಲಿ ಏನು ಮಾಡ್ಯಾನಂದ್ರೆ -4 ಅಂದ್ರೆ ಸೊ ಇಲ್ಲಿ ಹಿಂದ್ಗಡೆ ಹೋಗ್ಯಾನ್ರಿಪ್ಪ. ಇಲ್ಲಿ ಎಚ್ ಐತೆ. ಸೊ ಎಚ್ ದಿಂತ್ರ ಹಿಂದ್ಗಡೆ ಎಷ್ಟು ಹೋಗ್ಯಾನ? 4 ಹೋಗ್ಯಾನ. ಅಂದಾಗ ಡಿ ಬಂದೈತಿ -4 ಅಂತ. ಡಿ ದಿಂತ್ರ ಮೈನಸ್ ನೋಡ್ಕೊಡ್ರಿ. ಡಿ ದಿಂತ್ರ ಎಷ್ಟು ಐತ್ರಿ? ಎ ಐತಿ. ಸೊ ಡಿ ದಿಂದ ಎ ಐತರ, ಡಿ ದಿಂದ ಏಕ ಇದು ಡಿ ದಿಂತ್ರ ಏಕ್ ಎಷ್ಟು ಐತ್ರಿ? ಸೊ ಎ ದಿಂದ 3 ಐತೆ ಅಂದ್ರೆ -3 ಮಾಡ್ಯಾನ. ಅಂದಾಗ ಏನೈತಿ ಎ ದಿಂತ್ರ ವಾಯ್ ನೋಡ್ಕೊಡ್ರಿ. ಎ ಇಲ್ಲೈತಿ. ಸೊ ಎ ಇಲ್ಲೈತೆ. ಸೊ ವಾಯ್ ಇಲ್ಲೈತಿ. ಅಂದಾಗ ಏನು ಮಾಡೋಣ? ಸೊ -2 ಮಾಡ್ಯಾನ್ರ ಇಲ್ಲಿ. ಅಂದಾಗ ವಾಯ್ ಬಂದೈತಿ. ಅಂದ್ರೆ ಏನು ಮಾಡ್ಯಾನು? -4 -3 -2 ಮಾಡ್ಯಾನ್ರ -1 ಮಾಡ್ಬೇಕು ನೀವು. ಸೊ -1 ಮಾಡಿದಾಗ ಆನ್ಸರ್ ಯಾವ ಬರ್ತೀರಿ? -1 ಅಂದ್ರೆ ಸೊ ಹಿಂದಿರ್ತಕ್ಕಂಥ ಅಕ್ಷರ ಎಕ್ಸ್. ಸೊ ಅಂದ್ರೆ ಡಬ್ಲ್ಯೂ ಮತ್ತು ಎಕ್ಸ್ ಇದು ಸರಿಯಾದ ಉತ್ತರ. ತಿಳಿತಪ್ಪೆ? ನೆಕ್ಸ್ಟ್ ನೋಡ್ಕೊಡ್ರಿ. ಸೇಮ್ ಐತಿ. ಅದ ಪ್ರಕಾರ ಇದು ಅಳಿಸ್ತೀನಿ ನೋಡ್ರಿ. ಈಗ ಅದ ಪ್ರಕಾರ ಐತಿ. ಈಗ ಸೊ ಅಂದಾಗ ಏನೈತಿಲ್ಲ ನೋಡ್ಕೋಬೇಕು. ಡಿ ಐತಿ, ಡಿ ಇಲ್ಲೈತಿ, ಎಚ್ ಇಲ್ಲೈತಿ. ಇ ಎಫ್ ಜಿ ಎಚ್ ಅಂದ್ರೆ +4. ಸೊ +4 ಮಾಡ್ಕೊಂಡ್ರೆ ಎಚ್ ಐತೆ. ಐ ಜೆ ಕೆ ಅಂದ್ರೆ +3 ಐತೆ. +3 +4 ಅಂದ್ರೆ +2 ಮನೆ ನೋಡ್ಕೊಳ್ರಿ. ಸೇಮ್ ಟು ಸೇಮ್ ಐತಿ ಅದ. ತಿಳಿತಾ? ಅದ ಥರ ಇದು ಸೇಮ್ ಟು ಸೇಮ್. ಕೆ ಎಲ್ ಎಮ್ ಅಂದ್ರೆ +2. ಮುಂದೆ ಏನು ಬರುತ್ತೆ? ಎನ್ ಅಂದ್ರೆ +1 ಅಂದ್ರೆ ಎಮ್ ಆದ ಬಳಿಕ ಎನ್. ತಿಳಿತಾ? ಡಬ್ಲ್ಯೂ ಐತಿ. ಡಬ್ಲ್ಯೂ ದಿಂತ್ರ ಟಿ ಹೆಂಗೆ ಬರ್ತೀರಿ? ಡಬ್ಲ್ಯೂ ಎಕ್ಸ್ ವೈ ಜೆಡ್ ಅಂತ ಬರ್ತಿ. ಅಂದ್ರೆ ಟಿ ಹಿಂದ್ಗಡೆ ಐತೆ. ಟಿ ಯು ವಿ ಡಬ್ಲ್ಯೂ ಅಂದ್ರೆ ಸೊ ಮೈನಸ್ ಬರಿತೀನಿ. ಇಲ್ಲಿ ಕೆಳಗೆ ಬರ್ತೀನಿ ನೋಡ್ರಿ. ಟಿ ಇಲ್ಲೈತೆ. ಸೊ ಟಿ ಇಲ್ಲೈತೆ ಅಂದ ಬಳಕ ಸಾರಿ ಡಬ್ಲ್ಯೂ ಇಲ್ಲೈತಿ. ಡಬ್ಲ್ಯೂ ಹಿಂದ್ಗಡೆ 1 2 3 ಅಂದ್ರೆ -3. ಮುಂದೆ ಟಿ ಇಲ್ಲೈತೆ. ಟಿ ದಿಂತ್ರ ಕ್ಯೂ. ಸೊ ಟಿ ಇಲ್ಲೈತಿ ಕ್ಯೂ. ಇದು ಕೂಡ -3. ಕ್ಯೂ ಇಲ್ಲೈತಿ. ಕ್ಯೂ ದಿಂತ್ರ ಓ. ಒಂದು ನಿಮಿಷ. ಡಬ್ಲ್ಯೂ ದಿಂತ್ರ ಟಿಗೆ. ಸೊ ಈ ಡಬ್ಲ್ಯೂ ಐತಿ 1 2 3 -3. ಟಿ ಇಲ್ಲೈತಿ. ಟಿ ದಿಂತ್ರ ಕ್ಯೂ ಬಂದೈತೆ. ಸೊ 1 2 3 -3 ಐತಿ. ಸೊ -3 ಐತಿ. ಮುಂದೆ ಓ ಐತಿ. ಸೊ ಓ ಅಂದ್ರೆ ಏನು ಮಾಡ್ಯಾನು? ಕ್ಯೂ ಐತಿ 1 2 -2 ಮಾಡ್ಯಾನ. ಹಾಂ, ಓ ಅಂದ ಬಳಕ -2 ಆಯ್ತು. ಇನ್ನು ನೆಕ್ಸ್ಟ್ ಸೇಮ್ ಟು ಸೇಮ್ -2 ಮಾಡಿ ನೋಡ್ರಿ. ಸೊ -2 ಮಾಡ್ರೆ ಎಮ್ ಬರ್ಬೇಕು. ತಿಳಿತು? ಅಂದ್ರೆ -3 ಮಾಡ್ಯಾನು. ಮತ್ತು ಮುಂದೆ -2 ಮಾಡ್ರೆ ಎಮ್ ಬರ್ತೈತಿ. ತಿಳಿತು? ಅಂದ್ರೆ ಆನ್ಸರ್ ಏನೈತಿ ತಿಳ್ಕೊರಿ? ಎನ್ ಎಮ್. ಸೊ ಎನ್ ಎಮ್ ಅಂದ್ರೆ ಒಮ್ಮೆ -2 -2 ಸರ ಮಾಡ್ಯಾನು. -3 1 ಸರ ಮಾಡ್ಯಾನ. ಸೇಮ್ ಟು ಸೇಮ್. ಯಾಕಂದ್ರೆ ಇದನ್ನ ಕ್ವಶನ್ನು ಕೂಡ ಹಂಗೂ ಇದೇ ಥರನೂ ಕೇಳಿರ್ಬೋದಿತ್ತ. ಆದ್ರೆ ಅವ್ನು ತಪ್ಪು ಮಾಡ್ಯಾನೋ ಇಲ್ಲ ನನಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಈ ಥರ ಕೂಡ ಗೊತ್ತಿಲ್ಲ. ಓಕೆ, ಈ ಥರ ಬರ್ತೈತಿ. ಎನ್ ಎಮ್ ಬರುತ್ತೆ ನೋಡಿ ಆನ್ಸರ್ ಇದ್ರದ್ದು. ನೆಕ್ಸ್ಟ್ ಸೊ ಸರಣಿಗಳ ಒಳಗೆ ಈ ಕ್ವಶನ್ ನೋಡ್ಕೊಡ್ರಿ. ಈ ಕ್ವಶನ್ನ ಯಾವ ಥರ ಬಂತೇಶಿಂದ ಕೇಳಿದಾರೆ ಅವರು. ಈ ಕ್ವಶನ್ ಯಾವ ಥರ ಬಂದೈತಿ ನೋಡ್ಕೊಡ್ರಿ. 20 ರಿಂದ 4 ಎಷ್ಟು ವ್ಯತ್ಯಾಸ ಐತ್ರಿ? 20 ರಿಂದ 4ಕ್ಕೆ ವ್ಯತ್ಯಾಸ ಏನೈತಿ? 20 ರಿಂದ 4ಕ್ಕೆ ಸೊ ನೋಡ್ರಿ 4 ವ್ಯತ್ಯಾಸ ಐತ್ಯಾ? ಸೊ 4 ವ್ಯತ್ಯಾಸ ಐತಿ. ಇದರಿಂದ ಇದಕ್ಕೆ ಸೊ +4 ಮಾಡ್ಯಾನ ಅಂತ. ಇದರಿಂದ ಇದಕ್ಕೆ ಎಷ್ಟು ವ್ಯತ್ಯಾಸ ಮಾಡ್ಯಾನ ಅಂತ ಹೇಳಿ ನೋಡ್ಕೊಳ್ರಿ. ನೋಡ್ಕೊ 24 ಐತಿ. 6 3 ಅಂದ್ರೆ +9 ಮಾಡ್ಯಾನ. ಅಂದ್ರೆ ಇದು ಹೆಂಗೆ ಬತ್ತ? ಇದೊಂದು ದೊಡ್ಡ ಕನ್ಫ್ಯೂಷನ್ ಆಯ್ತಲ್ಲ. ಸೊ ಅವಾಗ ಏನೈತಿಲ್ಲ ನಾವು ಏನು ತಿಳ್ಕೊಬೇಕಂತಂದ್ರೆ ಮೊದಲ 2 2 4 ಮಾಡ್ಯಾನ ನೋಡ್ರಿ. 2 2 4 3 3 9 ಮಾಡ್ಯಾನು. ಸೊ 4 4 16 ಪ್ಲಸ್ ಮಾಡಿ ನೋಡ್ಬೇಕಲ್ಲ ನಾವು. 4 4 16 ಪ್ಲಸ್ ಮಾಡಿ ನೋಡ್ರಿ. ಅದು ಬರ್ತೈತೆ ಅಂತೇಶಿಂದ ನೋಡ್ಕೊಳ್ರಿ. 4 4 16 ಪ್ಲಸ್ ಮಾಡಿದ್ರೆ ಎಷ್ಟು ಆಕೈತಿ ನೋಡ್ರಿ? 33 + 16 33 + 16
3 9 49 ಐತೇನ್ರಿ ಆಪ್ಷನ್ದಾಗ. ಸೊ ಆಪ್ಷನ್ದಾಗ 49 ಇಲ್ಲ ಅಂದ ಬಳಕ ಏನು ಮಾಡ್ಬೇಕು ಮತ್ತೊಮ್ಮೆ ನೋಡ್ಕೊಳ್ರಿ. ಸೊ ಮತ್ತೆ ಏನು ವ್ಯತ್ಯಾಸ ಐತಿಂದ ನೆಕ್ಸ್ಟ್ ಟೈಪ್ ನೋಡ್ಕೋಬೇಕು. ಮುಂದೆ 5 ನೋಡ್ರಿ, 5 ಎಷ್ಟು ಬರುತ್ತೆ ರೀ? ಸೊ 5 ಅಂದ್ರೆ ಇಲ್ಲಿ ನೋಡ್ರಿ, ಇದು 2ರ ವರ್ಗ 4 ಅಂತ 3ರ ವರ್ಗ. ಸೊ ಮುಂದೆ 5ರ ವರ್ಗ ನೋಡ್ರಿ, 5ರ ವರ್ಗ ಅಂದ್ರೆ ಎಷ್ಟೈತ್ರಿ? 5 5 25 ಕೂಡಿಸಿ ನೋಡ್ರಿ. ಸೊ 33 + 25 8 ಬತ್ತು 3 4 5. ಸೊ 58 ಐತೆ. ಸೊ 58 ಐತೆ ಆನ್ಸರ್ ತಂದ ಬಳಕ ಇದಕ್ಕೆ ಇದು ಯಾವ ಥರ ಬಂದೈತೆ ನೋಡ್ಬೇಕಲ್ಲ, ಇದಕ್ಕೆ ವ್ಯತ್ಯಾಸ ಇಟ್ಟೈತೆ ದೇಶದಿಂದ ಅಂದಾಗ ಮತ್ತೆ ಮುಂದಿನ ಕರೆಕ್ಟ್ ಇರ್ತೈತಿ. ಅದ್ರ ಬಳಕ ಏನು ಮಾಡ್ಕೋಬೇಕಂದ್ರೆ 7 ನೋಡ್ಕೊಳ್ರಿ. ಸೊ 7ರ ವರ್ಗ ಎಷ್ಟು ರೀ? 49 ಐತೆ. ಅಂದ್ರೆ 58 + 49 ಅಂದ್ರೆ 8 8 16 + 1 17 5 6 7 8 9 10 107 ಅಂದ್ರೆ ಎಷ್ಟಾಯ್ತು ರೀ? 7ರ ವರ್ಗ. ಸೊ 7ರ ವರ್ಗ ಕೂಡ್ಸ್ಯಾನ ಅಂದ್ರೆ 2ರ ವರ್ಗ 3ರ ವರ್ಗ 5ರ ವರ್ಗ 7ರ ವರ್ಗ. ಸೊ ಅಂದಾಗ ಮುಂದೆ 9ರ ವರ್ಗ ಅಂತ, ಅದರ ನಂತರ ಏನೈತಿ 11ರ ವರ್ಗ. ಈ ಥರ ಅಂದ್ರೆ ವರ್ಗಗಳ ಬಂದಿರತಕ್ಕಂಥ ಆನ್ಸರ್ಕ ಪ್ಲಸ್ ಮಾಡ್ಕೊತ ಹೋಗ್ಯಾನ ಅಂದಾಗ ಇದು ಆನ್ಸರ್ 58 ಆಕೈತೆ. ಇನ್ನು ನೆಕ್ಸ್ಟ್ ಒಂದು ನೋಡ್ಕೊಡ್ರಿ, 1 6 1 16 31 46 ಯಾವ ಥರ ವ್ಯತ್ಯಾಸ ಐತಿ? ಸೊ 1 ಐತಿ. ಸೊ ಇದಕ್ಕೆ ಎಷ್ಟು ಕೂಡ್ಸ್ಯಾನ ನೋಡ್ಕೊಡ್ರಿ. ಸೊ ಅಂದ್ರೆ 15ಕ್ಕೆ 1 ಕೂಡಿಸ್ರ 15 ಕೂಡ್ಸ್ಯಾನ ತಿಳ್ಕೊಡ್ರ ಅಂದ್ರೆ 16 ಆಯ್ತು ಅಂತ. ಇದಕ್ಕೆ 15 ಕೂಡಿಸ್ರಿ 15 ಅಂದ್ರೆ 31 ಆಯ್ತು. ಸೊ ಇದಕ್ಕೆ 15 ಕೂಡಿಸಿ ನೋಡ್ರಿ 45 1 46 ಆಯ್ತು. ಸೊ ಸೇಮ್ ಅಂದ್ರೆ 15 ಪ್ಲಸ್ ಮಾಡ್ಕೋತೀಗ್ಯಾನ ಇದಕ್ಕೆ ಅಂತ. ಇದಕ್ಕೆ ಎಷ್ಟೈತಿ? 76 ಆಕೈತಿ. ಸೊ ಆನ್ಸರ್ ಅಂದ್ರೆ ವ್ಯತ್ಯಾಸಗಳು ಮೊದಲು ನೋಡ್ಕೊಂಡು ತಿಳ್ಕೊ, ಆನ್ಸರ್ಗಳು ಆಟೋಮೆಟಿಕ್ ಆಗಿ ಗೊತ್ತಾಗ್ತೈತೆ ನೋಡ್ಕೊಂಡ್ರಿ. ಸೊ ಈ ಥರ ಪ್ರಶ್ನೆಗಳು ಏನಂತಿಲ್ಲಪ್ಪ ನೀವು ಕೊಟ್ಟಿರ್ತಕ್ಕಂಥದ್ದು ಇವತ್ತನ್ನೆಲ್ಲ ಡಿಸ್ಕಷನ್ ಮಾಡೀನಿ. ಜೊತೆಗೆ ಏನಂತಿಲ್ಲ ನಾ ಪ್ರಶ್ನೆಗಳಂತ ನಿಮಗೆ ಇದನ್ನ ಕೊಡಾಕತ್ತೀನಿ. ಇದನ್ನೆಲ್ಲ ನೋಡ್ಕೊಳ್ರಿ. ಸೊ ಇದನ್ನೆಲ್ಲ ಬಿಡಿಸ್ರಿ. ಬಿಡಿಸ್ಕಿಶಿಂದ ನನಗೇನೈತಿ ಸ್ನೇಹಜೀವಿ ಆಫೀಸಿಯಲ್ ಇನ್ಸ್ಟಾಗ್ರಾಮ್ದೊಳಗೆ ಮೆಸೇಜ್ ಹಾಕ್ರಿ. ಸೊ ಪೇಪರ್ನ ಬಿಡಿಸ್ರಿ. ಪೇಪರ್ನ ಬಿಡಿಸಿದ ಬಳಿಕ ಅದನ್ನು ಫೋಟೋ ಹೊಡೆದಕಿಸಿಂದ ನನಗೆ ಫೋಟೋ ಕಳಿಸ್ರಿ ಅಂತ ಗೊತ್ತಾಗ್ಲಿಕ್ಕಂದ್ರೂ ಕೂಡ. ಸೊ ನನಗೆ ಇನ್ಸ್ಟಾಗ್ರಾಮ್ದೊಳಗನ ಕೇಳ್ತಾರೆ, ನಾನು ಬಿಡಿಸಿ ತೋರಿಸ್ತೀನಿ ಯಾವ ಥರ ಬಂದೈತಿ ದೇಶದಿಂದ. ಇನ್ನು ನೆಕ್ಸ್ಟ್ ಏನೈತಿ ಟಾಪಿಕ್ ಸಾಮ್ಯತೆಗಳು. ಸೊ ಸಾಮ್ಯತೆಗಳಂದ್ರೆ ಸಂಬಂಧಗಳ ಯಾವ ರೀತಿ ಹಿಂದಿನ ಪದಕ್ಕೆ ಮತ್ತು ಮುಂದಿನ ಪದಕ್ಕೆ ಸಂಬಂಧ ಐತಿ, ಯಾವ ಥರ ಬರ್ತೈತಿ ಏನಂತ. ಸೊ ಕೋಡಿಂಗ್ ಡಿಕೋಡಿಂಗ್ ಫಸ್ಟಿಗೆ ಹೇಳಕ್ಕೆ ಕಾರಣ ಅಂದ್ರೆ ಏನ? ಸೊ ಅದನ್ನು ಮೊದಲು ಕಲ್ಕೊಂಡಾಗ ಪ್ರತಿಯೊಂದು ಸರಣಿ ಒಳಗಾಯ್ತು, ಕೋಡಿಂಗ್ ಡಿಕೋಡಿಂಗ್ ಒಳಗಾಯ್ತು, ಮುಂದೆ ಸಾಮ್ಯತೆ ಒಳಗಾಯ್ತು. ಅಂದ್ರೆ ಇಂಗ್ಲಿಷ್ ವರ್ಣಮಾಲೆಗಳಿಗೆ ಸಂಬಂಧಪಟ್ಟಂಗ ಅದನ್ನ ಬಿಡಿಸಿರ್ತಾನ. ಓಕೆ. ಸೊ ಆ ಥರ ಏನ ಡೌಟ್ ಇದ್ರು ಸರಣಿಗಳಾಯ್ತು, ಕೋಡಿಂಗ್ ಡಿಕೋಡಿಂಗ್ ಮ್ಯಾಗ ಯಾವುದೇ ಡೌಟ್ ಇದ್ರು ಕೂಡ ನನಗೆ ಫೋಟೋ ಹೊಡೆದ ಕಳಿಸ್ರಿ. ಅದನ್ನ ನೀವು ಕ್ವಶನ್ ಬರೀರಿ, ಫೋಟೋ ಹೊಡ್ರಿ, ನನಗೆ ಹಾಕ್ರಿ. ಅದನ್ನೆಲ್ಲ ಬಿಡಿಸ್ಕಿಸಿಂದ ಸಪ್ರೇಟಾಗಿ ನಿಮ್ಗೆ ಕಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಯೂಸ್ ತಗೊಳ್ರಿ. ಸೊ ನೆಕ್ಸ್ಟ್ ಏನಂತಿ ಸಾಮ್ಯತೆ ಬಗ್ಗೆ ಡಿಸ್ಕಷನ್ ಮಾಡಿ ವಿಡಿಯೋನ ಅಪ್ಲೋಡ್ ಹಾಕ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.